ಕೆಲವ್ರು ಜನ ಇವಾಗಲೂ ಸಹ ಪ್ಯೂರ್ ವೆಜ್ ಅದಾರ, ಅವ್ರು ಕೇಕ್ ಸಹ ತಿನ್ನಂಗಿಲ್ಲ, ಯಾಕಂದ್ರೆ ಅದ್ರಾಗ ಎಗ್ ಯೂಸ್ ಮಾಡಿರ್ತಾರೆ ಅಂಥೇಳಿ. ಅವರಿಗೆ ಟೆನ್ಷನ್ನ ಬೇಡ. ನಾನು ಮಾಡಿರೋ ರೆಸಿಪಿ ತುಂಬಾ ಹೆಲ್ಪ್ಫುಲ್ ಐತಿ. ಇವತ್ತು ಎಗ್ಲೆಸ್ ಆಗಿ ಕೇಕ್ ಮಾಡೋದು ಹೆಂಗಂತ ತಿಳಿಸ್ಕೊಡ್ತೀನಿ. ಹಂಗೆ ಸುಮಾರು ಜನ ಹೆಲ್ತ್ ಕಾನ್ಷಿಯಸ್ಸು ಅದಾರ, ನೋ ಶುಗರ್ ನೋ ಮೈದಾ ಅಂಥೇಳಿ. ಸೊ ಇವತ್ತು ನಾವು ಶುಗರ್ ಇಲ್ದಂಗೆ ಮೈದಾ ಇಲ್ದಂಗೆ ಹಂಗೆ ವಿತೌಟ್ ಓವೆನ್ ಮತ್ತು ಎಗ್ಲೆಸ್ ಕೇಕ್ನ ಮಾಡೋಣ ಬರ್ರಿಲ್ಲ. ಇವಾಗ ನೋಡ್ರಿ, ನಾನು ಡ್ರೈ ಫ್ರೂಟ್ಸ್ ಎಲ್ಲನೂ ತೊಗೊಂಡೇನಿ. ಬಾದಾಮ, ಗೋಡಂಬಿ, ಒಣ ದ್ರಾಕ್ಷಿ, ಪಂಪ್ಕಿನ್ ಸೀಡ್ಸ್ ಮತ್ತು ಟೂಟಿ ಫ್ರೂಟಿ. ನೀವಿನ್ನೂ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ವಾಲ್ನಟ್ಸ್ ಆಗಲಿ, ಚೆರಿ ಆಗಲಿ ಅವನ್ನೂ ಯೂಸ್ ಮಾಡ್ಬೋದು. ನಾನು ಇಷ್ಟು ಯೂಸ್ ಮಾಡ್ಕೊಂಡೇನಿ. ಇವನ್ನೆಲ್ಲನೂ ಮಿಕ್ಸ್ ಮಾಡೋಣ. ಸಣ್ಣಗೆ ಗೋಡಂಬಿ ಬಾದಾಮ್ ಕಟ್ ಮಾಡಿ ಮಿಕ್ಸ್ ಮಾಡ್ಕೊಂಡೇನಿ. ಹಂಗೆ ನಾ ಒಂದು ಬೌಲ್ ತೊಗೊಂಡೇನಿ. ಇದೇ ಬೌಲ್ ಒಳಗೆ ನಾ ಎಲ್ಲ ರೆಸಿಪಿನೂ ಮಾಡ್ತೀನಿ. ಇದ್ರೊಳಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಇದೇ ಬೌಲ್ ಒಳತಿನ ತೊಗೊಳ್ತೀನಿ. ಹಂಗೆ ನಾನು ಬೆಲ್ಲ ಯೂಸ್ ಮಾಡೀನಿ. ಹೇಳಿದ್ನಲ್ಲ ಮೊದಲು ಶುಗರ್ ಯೂಸ್ ಮಾಡೋಂಗಿಲ್ಲ ಅಂತ. ಸೊ ಬೆಲ್ಲ ಹಾಕಿನೂ ಇಷ್ಟು ಒಳ್ಳೆ ಕೇಕ್ ಆಗ್ಬೋದಂತ ನೀವು ಅನ್ಕೋತೀರಿ. ಟ್ರೈ ಮಾಡಿರಿ. ನೋಡಿರಿ, ಒಂದು ಬೌಲಷ್ಟು ಡ್ರೈ ಫ್ರೂಟ್ಸ್, ಒಂದು ಬೌಲ್ ಬೆಲ್ಲ ತೊಗೊಂಡೇನಿ. ಇವಾಗ ಏನು ಮಾಡೋಣ, ಒಂದು ಪ್ಯಾನ್ನ ಗ್ಯಾಸ್ ಮೇಲೆ ಇಟ್ಟು ಬೆಲ್ಲನ ಕರಗಿಸ್ಕೊಳ್ಳೋಣ. ಇದಕ್ಕೆ ನಾನು ಒಂದು 3 ಸ್ಪೂನು ನೀರನ್ನು ಸೇರಿಸ್ಕೊಂಡೇನಿ. ಈ ರೀತಿ ನೀರು ಸೇರಿಸ್ಕೊಂಡು ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಬರೀ 2ರಿಂದ 3 ಸ್ಪೂನ್ ವಾಟ್ರನ್ನ ಹಾಕಿ ಬೆಲ್ಲ ಜಸ್ಟ್ ಕರಗಿಸ್ಕೋಬೇಕು. ಆಣ ಮಾಡೋದಲ್ಲ, ಕರಗಿಸ್ಕೊಳ್ಳೋಣ ಜಸ್ಟ್. ನೋಡ್ಬೋದು ಇಲ್ಲೆಲ್ಲ ಬೆಲ್ಲ ಕರಗೈತಿ. ಇವಾಗ ಏನು ಮಾಡೋಣ, ಏನು ನಾವು ನಟ್ಸ್ ಎಲ್ಲ ಕಟ್ ಮಾಡಿಟ್ಟಿದ್ವಲ್ಲ ಅವನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಹಿಂಗೆ ಬೇಯಿಸ್ರಿ. ಇದನ್ನು ಗ್ಯಾಸ್ ಲೋ ಫ್ಲೇಮ್ನಾಗ ಗ್ಯಾಸ್ ಇಡ್ರಿ. ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ಈ ರೀತಿ ಮಾಡಿದ್ರೆ ಡ್ರೈ ಫ್ರೂಟ್ಸ್ ಮಿಡಲ್ ಕೇಕಲ್ಲಿ ಬಂದವಾಗ ತುಂಬಾ ಟೇಸ್ಟಿಯಾಗಿರ್ತೈತಿ ತಿನ್ನುವಾಗ. ನಮಗೆ ಇದು ಫ್ರೂಟ್ಸ್ ಕೇಕ್ ಅಂತಲೂ ಹೇಳ್ಬೋದು. ತುಂಬಾ ರುಚಿಯಾಗಿರ್ತೈತಿ, ಎಲ್ಲರಿಗೂ ಇಷ್ಟ ಆಕ್ಕೈತಿ. ಒಮ್ಮೆಂತೂ ನೀವು ಟ್ರೈ ಮಾಡಲೇಬೇಕಿದನ್ನು. ಇವಾಗ ನೋಡ್ರಿ, ನಾನು 2 ನಿಮಿಷ ಬೇಯಿಸ್ಕೊಂಡು ಆರಾಗ್ಬಿಟ್ಟೇನೆ. ಸ್ವಲ್ಪ ತಣ್ಣಗಾಗಲಿ. ಅಲ್ಲಿ ಮಟ್ಟ ನಾನು ಒಂದು ಫ್ರೆಶ್ ಜ್ಯೂಸ್ನ ರೆಡಿ ಮಾಡ್ಕೋತೀನಿ. ನಿಮ್ಮ ಹತ್ರ ಫ್ರೆಶ್ ಜ್ಯೂಸ್ ಇಲ್ಲ ಅಂದರೆ ನೀವು ಅಂಗಡಿಯಾಗಿನ ತಂದ ಯೂಸ್ ಮಾಡ್ಬೋದು. ಯಾವ ಜ್ಯೂಸ್ ಆದರೂ ಯೂಸ್ ಮಾಡ್ಬೋದು. ನಿಮ್ಗೆ ಯಾವ ಫ್ಲೇವರ್ ಇಷ್ಟ ಅಲ್ಲ ಕೇಕ್, ಆ ರೀತಿ ಇದು. ನಾನಿಲ್ಲ ಆರೆಂಜ್ ಯೂಸ್ ಮಾಡ್ಕೊಂಡೇನಿ. ನೀವು ಗ್ರೇಪ್ಸ್ ಯೂಸ್ ಮಾಡ್ಬೋದು ಮತ್ತು ಪೈನಾಪಲ್ ಯೂಸ್ ಮಾಡ್ಬೋದು. ನಿಮ್ಗೆ ಯಾವ್ದು ಇಷ್ಟ ಆ ಜ್ಯೂಸು ಅಂಗಡಿಯಿಂದನೂ ತಂದು ಸಹ ಯೂಸ್ ಮಾಡ್ಕೋಬೋದು ನೀವು. ನಾನಿಲ್ಲೇ ಆರೆಂಜ್ ಜ್ಯೂಸ್ ತೊಗೊಂಡೇನಿ. ಅರ್ಧ ಕಪ್ ನಾನು 1 ಬೌಲ್ ಬೆಲ್ಲ ಮತ್ತು ನಟ್ಸ್ ತೊಗೊಂಡಿದ್ದೆ, ಅದು ಅರ್ಧ ಬೌಲ್ ಜ್ಯೂಸ್ ತೊಗೊಳಾಗ್ತೀನಿ. ಈ ರೀತಿ ನೋಡ್ರಿ, ನಾನು ಹಿಂಗೆ ಕೈಯೊಳಗೆ ಮಾಡೇನು ಜಾಸ್ತಿ ಇರಲಿಲ್ಲಲ್ಲ, ಹಾಗಾಗಿ ಜಾರೆಲ್ಲ ಯೂಸ್ ಮಾಡಿಲ್ಲ, ಕೈಯಿಂದನೇ ಜ್ಯೂಸ್ ರೆಡಿ ಮಾಡ್ಕೊಂಡೇನಿ. ಇವಾಗ ನೋಡ್ಬೋದು 1 ಬೌಲ್ ಬೆಲ್ಲ, 1 ಬೌಲ್ ನಟ್ಸ್ ಮತ್ತು ಅರ್ಧ ಬೌಲಷ್ಟು ಜ್ಯೂಸ್ ತೊಗೊಂಡೇನಿ. ಇವಾಗ ಇದೆಲ್ಲ ತಣ್ಣಗಾಗೈತಿ, ನೋಡ್ಬೋದು ನೀವು. ಇವಾಗ ಇದಕ್ಕೆ ಜ್ಯೂಸ್ನ ಸೇರಿಸ್ಕೋತೀನಿ. ಎಲ್ಲ ಜ್ಯೂಸ್ ಅದೆಲ್ಲ ಒಂದು ಸ್ವಲ್ಪ ಸೆಟ್ ಆಗಿರ್ತೈತಿ, ಯಾಕಂದರೆ ಬೆಲ್ಲ ಹಾಕಿರ್ತೀವಲ್ಲ ಆರಿದ್ದಕ್ಕೆ. ಅದನ್ನು ಸ್ವಲ್ಪ ಬಿಡಿಸ್ರಿ, ಸ್ಪೂನ್ಲೆ ಎಲ್ಲನೂ ಬಿಡಿಸಿ ಜ್ಯೂಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು 4 ತಾಸನ್ನ ಬಿಡಾಗುತ್ತೀನಿ. ನೀವು ಬೇಕಂದ್ರೆ ಓವರ್ ನೈಟ್ ಬಿಡ್ಬೋದು. ಅವು ಎಷ್ಟು ನೆನಿತಾವಲ್ಲ, ನಮ್ಮ ದ್ರಾಕ್ಷಿ ಆಗಲಿ ಗೋಡಂಬಿ ಬಾದಾಮು ಅಷ್ಟು ಟೇಸ್ಟಿಯಾಗಿ ಬರ್ತೈತಿ. ಬಟ್ ನಾ ಬರೀ 4 ತಾಸು ಅಷ್ಟೇ ಬಿಟ್ಟೇನಿ. ಮಿನಿಮಮ್ ಅಂದರೂ 2 ಅವರ್ ಬಿಡಬೇಕು. ನಾನಿಲ್ಲಿ 4 ಅವರ್ಸ್ ಬಿಟ್ಟೇನಿ. ನೀವು ಓವರ್ ನೈಟ್ ಬಿಟ್ರಂತೂ ಇನ್ನೂ ಭಾಳ ಚಲೋ, ಭಾಳ ಚಂದ ನೆನೆದು ಬರ್ತಾವೆ. ಇವಾಗ ಏನು ಮಾಡೋಣ, ಅದೆಲ್ಲ ನೆನೆದೈತಲ್ಲ. ಇವಾಗ ನಾನಿಲ್ಲಿ ಬಟರ್ ಯೂಸ್ ಮಾಡತ್ತೀನಿ. ನೀವು ಬೇಕಿದ್ರೆ ತುಪ್ಪನೂ ಯೂಸ್ ಮಾಡ್ಬೋದು. ಆಯಿಲ್ ಯೂಸ್ ಮಾಡಬೇಡ್ರಿ, ನಾನು ಪ್ರಿಫರ್ ಮಾಡೋದು ಹೇಳಾಗ್ತೀನಿ. ಸೊ ಬಟರ್ನ ನಾನು ಕರಗಿಸಿ ಇಟ್ಕೊಂಡೇನಿ. ಇವಾಗ ಏನು ಮಾಡೋಣ, ಒಂದು ಕೇಕ್ ಒಳಗೆ ಸ್ವಲ್ಪ ಸ್ಪೈಸಿನೆಸ್ ಇರ್ತೈತೆ ನೋಡ್ರಿ. ನೀವು ಇದು ಫ್ರೂಟ್ ಕೇಕ್ ಅಥವಾ ಪ್ಲಮ್ ಕೇಕ್ ಏನಂತಾರೆ, ಇದನ್ನ ಕ್ರಿಸ್ಮಸ್ನಾಗೂ ಫೇಮಸ್ ಐತಿ, ಇದು ಮಾಡ್ತಾರೆ. ಸೊ ನಾನಿಲ್ಲಿ ಸ್ವಲ್ಪ ಲವಂಗ, ಚಕ್ಕೆ ಮತ್ತು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡೇನಿ. ಇವಾಗ ಒಂದು ಟಿನ್ ಪ್ರಿಪೇರ್ ಮಾಡ್ಬೇಕು. ನನ್ನ ಹತ್ರ ಕೇಕ್ ಟಿನ್ ಇರಲಿಲ್ಲ. ನನ್ನ ಹತ್ರ ಮನೆಯಾಗೇನು ಪಾತ್ರೆ ಇತ್ತಲ್ಲ, ಅಷ್ಟು ಸಣ್ಣ ಪಾತ್ರೆ ತೊಗೊಂಡೆ. ಅದಕ್ಕೆ ನಾನು ಇಕೋ ಬೇಕ್ ಪೇಪರ್, ಯಾಕಂದರೆ ಇದು ನಾನ್ ಸ್ಟಿಕ್ ಇರ್ತೈತಿ. ಸೊ ಹಂಗಾಗಿ ಯೂಸ್ ಮಾಡ್ಕೊಂಡೇನ. ನೀವು ಯೂಸ್ ಮಾಡಿದ್ರೆ ಬೆಸ್ಟ್. ಅಟ್ಲೀಸ್ಟ್ ಕೆಳಗೆ ತಳ ಇರ್ತೈತಲ್ಲ, ಅಲ್ಲರ ಯೂಸ್ ಮಾಡಿರಿ. ಅದನ್ನು ರೆಡಿ ಮಾಡಿ ಇಟ್ಕೊಂಡೇನಿ. ಇವಾಗ ಏನು ಮಾಡೋಣ, ನಾ ಇಲ್ಲೇ ಒಂದು ಇಡ್ಲಿದ ಪಾತ್ರೆ ಇರ್ತೈತಲ್ಲ ಅದನ್ನು ಯೂಸ್ ಮಾಡೀನಿ. ನೀವು ಬೇಕಂದ್ರೆ ಕುಕ್ಕರ್ನೂ ಯೂಸ್ ಮಾಡ್ಬೋದು, ಆದ್ರೆ ವಿಸಿಲ್ ಮತ್ತು ವಾಷರ್ ತೆಗೆದು ಯೂಸ್ ಮಾಡಿರಿ. ಅದನ್ನು ನಾನು ಪ್ರೀ ಹೀಟ್ ಮಾಡೋಕೆ ಲೋ ಫ್ಲೇಮ್ನಾಗ ಇಟ್ಟೇನಿ. ಇವಾಗ ನಾನು ಹಿಟ್ಟು ರೆಡಿ ಮಾಡ್ಕೊಳ್ಳೋದು. ಇದಕ್ಕೆ 1/4 ಕಪ್ಪಷ್ಟು ನಾನು
ಬಟರ್ ಹಾಕ್ಕೊಂಡೇನಿ ಮತ್ತು 1/4 ಕಪ್ ಹಾಲನ್ನು ಹಾಕ್ಕೊಂಡೇನಿ. ಇವಾಗ 1 ಸ್ಪೂನ ವೆನಿಲಾ ಎಸೆನ್ಸ್, ಇದು ಪರಿಮಳ ಬರೋಕ್ಕೋಸ್ಕರ. ನೀವು ಇದ್ರೆ ಯೂಸ್ ಮಾಡಿ, ಇಲ್ಲ ಸ್ಕಿಪ್ ಮಾಡಿ. ಹಂಗೆ 1 ಸ್ಪೂನ ಒಣ ಶುಂಠಿ ಪುಡಿನ ಹಾಕ್ಕೊಂಡೇನಿ. ಈ ಶುಂಠಿ ಪುಡಿ ಹಾಕೋದ್ರಿಂದನೂ ಸ್ಪೈಸಿನೆಸ್ ಆಗಲಿ ರುಚಿ ತುಂಬಾ ಚೆನ್ನಾಗಿರ್ತೈತಿ. ಏನು ಕುಟ್ಟಿ ಇಟ್ಕೊಂಡಿದ್ವಲ್ಲ ನಾವು ಮಸಾಲ, ಅದನ್ನು ಸೋಸ್ಕೊಂಡೇನಿ, ಸಾಣಿಸ್ಕೊಂಡೇನಿ. ಹಂಗೆ 1/2 ಕಪ್ಪಷ್ಟು ಹಾಲಿನ ಪೌಡ್ರನ್ನ ಸೇರಿಸ್ಕೊಂಡೇನಿ, ಮಿಲ್ಕ್ ಪೌಡ್ರ್. ಮತ್ತು ಇವಾಗ ಏನು 1 ಬೌಲ್ ತೊಗೊಂಡಿದ್ನಲ್ಲ, ಅದೇ 1 ಬೌಲ್ ಸೇಮ್ ಬೌಲಿಂದನೇ ಗೋಧಿ ಹಿಟ್ಟನ್ನು ತೊಗೊಂಡೇನಿ. 1 ಬೌಲ್ ಬೆಲ್ಲ, 1 ಬೌಲ್ ಡ್ರೈ ಫ್ರೂಟ್ ನಟ್ಸ್ ಮತ್ತು 1 ಬೌಲ್ ಗೋಧಿ ಹಿಟ್ಟು, 1/2 ಬೌಲಷ್ಟು ಹಾಲಿನ ಪೌಡರ್ ಮತ್ತು 1/4 ಬೌಲಷ್ಟು ಹಾಲು ಮತ್ತು 1/4 ಬೌಲಷ್ಟು ಏನು ಬಟರ್ನ ಯೂಸ್ ಮಾಡ್ಕೊಂಡೆ ಇದಕ್ಕೆ. ನಾ ಆಲ್ರೆಡಿ ಕೆಳಗಡೆನೂ ಸಬ್ಟೈಟಲಲ್ಲಿ ಮೆನ್ಷನ್ ಮಾಡೀನಿ, ಡೌಟ್ ಇದ್ರೆ ಚೆಕ್ ಮಾಡ್ಕೊರಿ. ಇವಾಗ ಏನು ಮಾಡೋನು, ಏನು ನಾನೆಲ್ಲ ಮಿಕ್ಸರ್ ರೆಡಿ ಮಾಡಿಟ್ಟಿದ್ನಲ್ಲ ಡ್ರೈ ಫ್ರೂಟ್ಸ್ದು, ಅದನ್ನೆಲ್ಲ ಸೇರಿಸ್ಕೊಂಡು ಚೆಂದಂಗೆ ಮಿಕ್ಸ್ ಮಾಡೋಣ. ನೀವು ಇದೇ ರೀತಿನ ಅಳತಿ ತೊಗೊಂಡು ಮಾಡಿರಿ, ಯಾಕಂದ್ರೆ ನೀವು ಆದಷ್ಟು ತೆಳ್ಳಗೆ ಆಗಬಾರ್ದು, ಅಷ್ಟು ಗಟ್ಟಿನೂ ಆಗಬಾರ್ದು. ನಾನು ಮಾಡತ್ತೀನಿ ನೋಡ್ರಿ, ಈ ತಿಕ್ನೆಸ್ ಇದ್ರೆ ನಿಮ್ದು ಕೇಕ್ ಪರ್ಫೆಕ್ಟಾಗಿ ಬರ್ತೈತಿ. ಜಾಸ್ತಿ ತೆಳ್ಳಗೆ ಆಗಿಬಿಟ್ರೆ ಏನಾಕೈತಂದ್ರೆ ನಾವು ಹಾಕಿರೋಂಥ ಡ್ರೈ ಫ್ರೂಟ್ಸ್ ಎಲ್ಲ ತಳಗೆ ಹೋಗಿ ಕುಂದಿರ್ತಾವೆ, ನಡುವೆ ಏನಾಕೈತಿ ತಗ್ಗಾದಂಗೆ ಆಗಿಬಿಡ್ತೈತಿ. ಸೊ ಅದಕ್ಕೆ ಕೇರ್ಫುಲ್ಲಾಗಿ ನೋಡ್ಕೊರಿ. ಇವಾಗ ನಾನು 1 ಸ್ಪೂನ ಬೇಕಿಂಗ್ ಪೌಡರ್ ಮತ್ತು 1/4 ಅಷ್ಟು ಬೇಕಿಂಗ್ ಸೋಡಾ ಯೂಸ್ ಮಾಡೀನಿ. ಅದಕ್ಕೆ ಇವಾಗ ಅದು ಆ್ಯಕ್ಟಿವೇಟ್ ಮಾಡೋಕ್ಕೆ ನಾನು ನಿಂಬೆ ರಸ ಹಾಕ್ಕೊಂಡೆ, ನಿಂಬೆ ಹಣ್ಣಿಂದ. ನೀವು ವಿನೆಗರ್ನು ಹಾಕ್ಬೋದು 1 ಸ್ಪೂನಷ್ಟು. ಹಾಕಿ ಜಾಸ್ತಿ ಹೊತ್ತು ಬಿಡಬೇಡ್ರಿ, ಸಡನ್ನಾಗಿ ಸ್ವಲ್ಪ ಜಾಸ್ತಿ ಸ್ಪೀಡಾಗಿ ಮಿಕ್ಸ್ ಮಾಡಿರಿ. ಅದು ನೀವು ಒಂದೇ ಡೈರೆಕ್ಷನ್ನಾಗ ಮಿಕ್ಸ್ ಮಾಡಬೇಕಾ, ಯಾಕಂದ್ರೆ ಅದು ಬೇಕಿಂಗ್ ಸೋಡಾ ರಿಯಾಕ್ಟ್ ಆಗಿ ಆ್ಯಕ್ಟಿವೇಟ್ ಆದಮೇಲೆ ರಿಯಾಕ್ಟ್ ಆಕೈತಿ. ಸೊ ಹಾಗಾಗಿ ಒಂದೇ ರೀತಿನ ಒಂದು ಡೈರೆಕ್ಷನ್ ಒಳಗೆ ಜಲ್ದಿ ಮಿಕ್ಸ್ ಮಾಡಿರಿ. ಹಂಗೆ ನೋಡ್ಬೋದು ನೀವು ಎಷ್ಟು ಚಂದ ಅರಳಾಕತ್ತೈತಿ. ಇವಾಗ ಏನು ಮಾಡೋನು, ಲೇಟ್ ಮಾಡ್ದಂಗೆ ಏನು ಟಿನ್ ಪ್ರಿಪೇರ್ ಮಾಡಿದ್ನಲ್ಲ ಅದಕ್ಕೆ ಇದನ್ನೆಲ್ಲನೂ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಹಿಟ್ಟನ್ನ ಎಲ್ಲ ಏನು ಬ್ಯಾಟರ್ ರೆಡಿ ಆಗೈತಿ ಅದನ್ನೆಲ್ಲನೂ ಟ್ರಾನ್ಸ್ಫರ್ ಮಾಡ್ಕೊಳ್ಳೋನು. ಹಂಗೆ ಸ್ವಲ್ಪ ಎಲ್ಲ ಕಡೆ ಈಕ್ವಲಾಗಿ ಕೂತ್ಕೊಳ್ಳಿ, ಸ್ವಲ್ಪ ಟ್ಯಾಪ್ ಮಾಡಿರಿ. ಎಲ್ಲ ಈಕ್ವಲಾಗಿ ಕೂತಂದ್ರೆ ಮೇಲೆ ಸ್ವಲ್ಪ ಗಾರ್ನಿಷ್ ಮಾಡೋಣ. ಏನು ಒಣ ಡ್ರೈ ಫ್ರೂಟ್ಸ್ ಇತ್ತಲ್ಲ ಅದನ್ನು ಹಾಕಿಬಿಟ್ಟು ನೋಡೋಕೆ ಚಲೋ ಅನ್ನಿಸ್ತೈತಿ. ಸೊ ಹಾಗಾಗಿ ಇವಾಗ ಏನು ಮಾಡೋಣ, ಪ್ರೀ ಹೀಟ್ ಆಗೈತೆ ಆಲ್ರೆಡಿ ನಮ್ಮದು. ನಾವು ಒಳಗೆ ಒಂದು ಸ್ಟ್ಯಾಂಡು ಇಟ್ಟೇನೆ, ಯಾಕಂದ್ರೆ ತಳಗೆ ಹಿಡಿಬಾರ್ದು ಅಂಥೇಳಿ. ಇವಾಗ ಇದನ್ನು ಇದ್ರೊಳಗಿಟ್ಟು ಮೇಲೆ ಲಿಡ್ನ ಕ್ಲೋಸ್ ಮಾಡಿ 1 ಅವರ್ ಬಿಡೋಣ. ಲೋ ಫ್ಲೇಮ್ನಾಗೆ ಇರಬೇಕು, ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡಬೇಡ್ರಿ. ಮತ್ತು ಸ್ಟೀಲಿನ ಪಾತ್ರೆ ಯೂಸ್ ಮಾಡಬೇಡ್ರಿ, ಯಾಕಂದ್ರೆ ಅದು ಜಲ್ದಿ ಹೀಟ್ ಆಗಿ ಹೊತ್ತು ಚಾನ್ಸ್ ಇರ್ತೈತಿ. ಆದಷ್ಟು ಅಲ್ಯೂಮಿನಿಯಮ್ನ ಯೂಸ್ ಮಾಡಿರಿ. ಕುಕ್ಕರ್ ಆದರೂ ಯೂಸ್ ಮಾಡ್ಬೋದು ನೀವು. ಇವಾಗ ನೋಡಿರಿ 1 ಅವರ್ ಆಗೈತಿ. ನಾ ಚಾಕುನ ಒಳಗೆ ಹಾಕಿ ಚೆಕ್ ಮಾಡಿದೆ, ಅದು ಹಿಡ್ಕೊಂಡಿಲ್ಲ. ಸೊ ಹಾಗಾಗಿ ಬಂದೈತೆ ಅಂತ ಗೊತ್ತಾಯ್ತು ನನಗೆ. ಅದಾದಮೇಲೆ 1 ಅವರ್ ನಾನು ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ತಣ್ಣಗಾಗಕ್ಕೆ ಬಿಡ್ರಿ, ಅವಾಗನ ತೆಗ್ಯಾಕೆ ಹೋಗ್ಬೇಡ್ರಿ. ಇವಾಗ 1 ಅವರ್ ಆದಮೇಲೆ ತಣ್ಣಗಾಗೈತಿ, ನೋಡ್ಬೋದಿಲ್ಲ ಎಷ್ಟು ಚಂದ ಬೆಂದೈತಿ. ನಾ ಎಲ್ಲ ಪೇಪರ್ ತೆಗ್ದೀನಿ. ನಮ್ಮದು ಕೇಕ್ ಪರ್ಫೆಕ್ಟಾಗಿ ಬೇಕಾಗೈತಿ. ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದೈತಿ, ನೋಡ್ಬೋದು ನೀವು. ಅಷ್ಟು ಒಳಗೂ ಹೋಗಿಲ್ಲ, ಏನಿಲ್ಲ. ನಾವು ತೆಳು ಮಾಡಿಬಿಟ್ರೆ ಏನಾಕೈತಿ, ಹಿಟ್ಟು ಈ ಮೇಲೆ ಡ್ರೈ ಫ್ರೂಟ್ಸ್ ಹಾಕಿರ್ತೀವಲ್ಲ ಎಲ್ಲ ಒಳಗೆ ಹೋಗ್ಬಿಡ್ತಾವೆ, ಆಮೇಲೆ ನಡುವೆ ತಗ್ಗಂಗೆ ಬರ್ತೈತಿ. ಸೊ ಹಂಗೆ ಬರಬಾರ್ದು ಅಂದರೆ ಸ್ವಲ್ಪ ಬ್ಯಾಟ್ರ್ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಇರಬೇಕು. ನಾ ಹೇಳಿರುವಂಥ ಮೆಜರ್ಮೆಂಟ್ ಒಳಗೆ ನೀವು ಮಾಡಿರಿ, ಪರ್ಫೆಕ್ಟಾಗಿ ಬರ್ತೈತಿ. ನಾನು ನೋಡ್ಬೋದಿಲ್ಲ, ಪೀಸ್ನ ನಾನು ಕಟ್ ಮಾಡಿ ತೋರ್ಸಾತೀನಿ, ಎಷ್ಟು ಸ್ಪಾಂಜಿ ಆಗೈತಿ, ಗಟ್ಟಿ ಆಗಿಲ್ಲ, ಬ್ರೆಡ್ ಥರ ಒಂಥರ ಕೇಕ್ ಎಷ್ಟು ಚಂದ ಕನ್ಸಿಸ್ಟೆನ್ಸಿ ಬಂದೈತೆ ಅಂತಲೂ ನೋಡ್ಬೋದು ನೀವು. ಟೇಸ್ಟ್ ಮಾತ್ರ ಸೂಪರಾಗಿರ್ತೈತಿ. ಈ ರೀತಿ ಬೆಲ್ಲದನ್ನು ನೀವು ಟ್ರೈ ಮಾಡಿರಿ. ತುಂಬಾ ಹೆಲ್ದಿ ಆದಂಥ ಕೇಕ್ ರೆಸಿಪಿ ಅಂತಲೇ ಹೇಳ್ಬೋದು. ಇದು ಶುಗರ್ ಇಲ್ಲ, ಮೈದಾ ಇಲ್ಲ, ಓವೆನ್ ಇಲ್ಲ ಅಂದ್ರೆ ಅಂತೂ ಆರಾಮಾಗಿ ಮನೆಯಾಗ ಮಾಡ್ಬೋದು. ನೀವು ನೋಡಿದ್ರಲ್ಲ ನಾನು ತೋರಿಸೇನಿ. ಐ ಹೋಪ್ ನಿಮಗೆಲ್ಲ ಅರ್ಥ ಆಗೈತೆ ಅನ್ಕೋತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.